ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಂಬಿಟ್ಟನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡ್ಕೊಳ್ಳುವಾಗ ಯಾವ ರೀತಿ ಮಾಡ್ಕೋಬೇಕು, ಹಾಗೆ ಗಟ್ಟಿಯಾಗದೇ ಇರೋ ಥರ ಯಾವ ರೀತಿ ಪಾಕ ತೆಗೆದು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ, ಅಂದರೆ ಸೊಸೈಟಿನಲ್ಲಿ ಕೊಡ್ತಾರಲ್ಲ ಆ ಅಕ್ಕಿ. ಒಂದು ಬೌಲ್ನ ಅಳತೆಯಲ್ಲಿ 3 ಬೌಲ್ ಆಗೋವಷ್ಟು ತೊಗೊಂಡಿದ್ದೀನಿ. ಕೆ ಜಿ ಲೆಕ್ಕದಲ್ಲಿ ಅಂದರೆ 1.5 2 ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಮೊದಲಿಗೆ ಅಕ್ಕಿನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಅಕ್ಕಿನ ಈ ಹದದಲ್ಲಿ ಹುರ್ಕೋಬೇಕು. ಅಕ್ಕಿನ ತೊಳೆದು ಬಿಸಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಹಬ್ಬಕ್ಕೆ ತಂಬಿಟ್ಟು ಮಾಡ್ತಾ ಇರೋದ್ರಿಂದ ಟೈಮ್ ಇರಲಿಲ್ಲ, ಹಾಗಾಗಿ ತೊಳೆದಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಮಿಷಿನಲ್ಲಿ ಪೌಡರ್ ಮಾಡಿಸ್ಕೊಬರ್ತೀನಿ. ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳುವಾಗ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಮಿಷಿನಲ್ಲಿ ಪೌಡರ್ ಮಾಡಿಸ್ಕೊಂಡು ಬಂದು ಅದನ್ನು ಜರಡಿ ಹಿಡಿದು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಅಕ್ಕಿ ತಗೊಂಡಿದ್ನಲ್ಲ ಅದೇ ಬೌಲ್ನಲ್ಲಿ 3 ಬೌಲ್ ಅಕ್ಕಿಗೆ 1 ಬೌಲ್ ಆಗುವಷ್ಟು ಕಡಲೆನ ತಗೊಂಡಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ನಂತರ ಅದೇ ಒಂದು ಬೌಲ್ನಲ್ಲಿ ತೆಂಗಿನ ತುರಿನ ತಗೊಂಡಿದ್ದೀನಿ. ಇದು ಒಣ ಕೊಬ್ಬರಿ. ಹಸಿ ತೆಂಗಿನಕಾಯಿ ಹಾಕಿದ್ರೆ ಅದನ್ನು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗಲ್ಲ, ಹಾಗಾಗಿ ಕೊಬ್ಬರಿನ ತಗೊಂಡು ಅದನ್ನು ಸಣ್ಣದಾಗಿ ಪೀಸ್ ಮಾಡಿ ಮಿಕ್ಸಿನಲ್ಲಿ ಪೌಡರ್ ಮಾಡಿಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡಿ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು 100 ಗ್ರಾಮಷ್ಟು ಬಿಳಿ ಎಳ್ಳು, 100 ಗ್ರಾಮಷ್ಟು ಕಪ್ಪು ಎಳ್ಳು ಎರಡನ್ನೂ ಡ್ರೈ ರೋಸ್ಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕಡಲೆ ಬೀಜನೂ ಸಹ ಅದೇ ಬೌಲ್ನಲ್ಲಿ 1 ಬೌಲ್ ಆಗುವಷ್ಟು ತಗೊಂಡು ಅದನ್ನು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ನಾವು ತಂಬಿಟ್ಟನ್ನ ಸುಮಾರು ದಿನಗಳ ಕಾಲ, ಅಂದರೆ ತಿಂಗಳಾನುಗಟ್ಲೆನೂ ಸಹ ಇಟ್ಕೊಂಡು ತಿನ್ಬೋದು. ಹಾಗಾಗಿ ಕಡಿಮೆ ಉರಿನಲ್ಲಿನೇ ಚೆನ್ನಾಗಿ ಹುರಿದು ತಗೋಬೇಕು. ಇನ್ನು ಇದನ್ನು ಸಹ ತಣ್ಣಗಾಗೋದಕ್ಕೆ ಬಿಟ್ಟು ಸಿಪ್ಪೆನೆಲ್ಲ ತೆಗೆದು 2 ಭಾಗ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಕೆಲವೊಂದು ಹಾಗೆ ಇದೆ, ಏನೂ ಆಗಲ್ಲ, ಹಾಕ್ಕೋಬೋದು. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಸುಮ್ಮನೆ ಒಂದೇ ಒಂದು ಸುತ್ತು ಆಗುವಷ್ಟು ಮಾತ್ರ ಅದನ್ನು ತಿರುಗಿಸ್ಕೋಬೇಕು. ಜಾಸ್ತಿ ತಿರುಗಿಸಿದ್ರೆ ಪೌಡರ್ ಆಗೋಗ್ಬಿಡುತ್ತೆ. ಈಗ ಹುರಿದ ಪದಾರ್ಥಗಳನ್ನೆಲ್ಲ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಏಲಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸುಮಾರು ಒಂದು 15ರಿಂದ 20 ತನಕ ಏಲಕ್ಕಿನ ಹಾಕಿ ಅದಕ್ಕೆ ಸ್ವಲ್ಪ ಕಡಲೆನ ಸೇರಿಸ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಏಲಕ್ಕಿನ ಫೈನ್ ಪೌಡರಾಗಿ ಮಾಡ್ಕೋಬೋದು ಅಂತ ಹೇಳಿ ಅಷ್ಟೇ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಕೈಯಲ್ಲೇ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈಗ ಹಿಟ್ಟೆಲ್ಲ ರೆಡಿಯಾಗಿದೆ, ಇನ್ನು ಪಾಕ ಮಾಡ್ಕೋಬೇಕು. ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ಅಕ್ಕಿನ ಯಾವ ಬೌಲ್ನಲ್ಲಿ ತೊಗೊಂಡಿದ್ನೋ 3 ಬೌಲ್ನಷ್ಟು ಅದೇ ಬೌಲ್ನಲ್ಲಿ ಬೆಲ್ಲನೂ ಸಹ 3 ಬೌಲ್ನಷ್ಟೇ ತೊಗೋತಾ ಇದ್ದೀನಿ. ಅದಕ್ಕೆ 1.5 ಬೌಲ್ನಷ್ಟು ನೀರನ್ನ ಸೇರಿಸಿ ಬೆಲ್ಲ ಚೆನ್ನಾಗಿ ಕರಗೋ ತನಕ ಒಲೆ ಮೇಲಿಟ್ಟು ತಿರುಗಿಸ್ಕೊತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು, ಅದು ಪಾಕ ಬರೋ ಅವಶ್ಯಕತೆ ಇಲ್ಲ. ಪಾಕ ಬಂದಾಗ ನಾವು ಬೆಲ್ಲ ಯೂಸ್ ಮಾಡಿದ್ರೆ ತಂಬಿಟ್ಟು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಕರಗಿದ್ದಾದ್ಮೇಲೆ ಸ್ವಲ್ಪ ಅಂಟಿನ ರೂಪಕ್ಕೆ ಬಂದರೆ ಸಾಕು. ಈಗ ಬೆಲ್ಲ ಎಲ್ಲ ಕರಗಿದೆ, ಅಂಟಿನ ರೂಪಕ್ಕೂ ಸಹ ಬಂದಿದೆ. ಈಗ ಇದನ್ನು ಸೋಸ್ಕೊಂಡು ಹಿಟ್ಟೊಳಗಡೆ ಸ್ವಲ್ಪನೇ ಹಾಕಿ ನಾನು ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಪೂರ್ತಿ ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮೊದಲು ಮಿಕ್ಸ್ ಮಾಡಿಕೊಂಡು ಅದನ್ನು ಉಂಡೆ ಮಾಡಿ ಎತ್ತಿಟ್ಕೊಂಡು ಉಳಿದಿದ್ದನ್ನು ಸ್ವಲ್ಪನೇ ಹಾಕಿ ಅದೇ ಥರ ಉಂಡೆಗಳಾಗಿ ಮಾಡಿ ಎತ್ತಿಟ್ಕೋಬೇಕು. ಒಂದು 2-3 ಜನ ಇದ್ದಾಗ ಬೇಕಾದರೆ ಒಂದೇ ಸಲ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಉಂಡೆಗಳಾಗಿ ಮಾಡಿ ಎತ್ತಿಟ್ಕೋಬೋದು. ಆದರೆ ಒಬ್ಬರೇ ಇದ್ದಾಗ ಇದೇ ಥರ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ. ಈಗ ನಾನು ಪಾಕನ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಕಲಸಿ ಉಂಡೆಗಳಾಗಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇದೇ ಥರ ಪೂರ್ತಿ ಉಂಡೆಗಳನ್ನೆಲ್ಲ ಮಾಡಿ ಎತ್ತಿಟ್ಕೊಂಡೆ.
ಅಲ್ಲಿ ಇಲ್ಲದೆ ಇರೋರಿಗೂ ಸಹ ಇದರಲ್ಲಿ ತಂಬಿಟ್ಟು ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗೆ ಅಂತ ಹೇಳಿದ್ರೆ, ನಾವು ಈಗ ಈ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಫೈನ್ ಪೌಡರ್ ಥರ ಮಾಡಿಕೊಂಡು ಅದಕ್ಕೆ ಬೆಲ್ಲದ ಪಾಕನ ಸೇರಿಸಿ ಉಂಡೆಗಳಾಗಿ ಮಾಡಿದ್ರೆ ಅವ್ರಿಗೆ ಕಡಲೆ ಆಗಲಿ ಕಡಲೆ ಬೀಜ ಆಗಲಿ ತಿನ್ನೋದಕ್ಕೆ ಸಿಗೋದಿಲ್ಲ. ಹಾಗಾಗಿ ಆರಾಮಾಗಿ ತಿನ್ನಬಹುದು. ಈಗ ಉಂಡೆಗಳನ್ನೆಲ್ಲ ಕಟ್ಟಿದ್ದಾಯಿತು. ನೋಡಿ, ಇಷ್ಟು ಉಂಡೆಗಳು ರೆಡಿಯಾಗಿವೆ. ತಣ್ಣಗಾದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಇದೆ ಅಂತ ಹೇಳಿ. ತಂಬಿಟ್ಟು ಬಿಸಿನಲ್ಲಿ ಮೆತ್ತಗಿರುತ್ತೆ, ಆದರೆ ಆರೋದ್ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಆದರೆ ಇಲ್ಲಿ ಆರೋದ್ಮೇಲೂ ಸಹ ಮೃದುವಾಗೇ ಇದೆ. ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.